ಈ ಬಾರಿ ಮುಂಗಾರು ಮಳೆ ನಿಗದಿತ ಸಮಯಕ್ಕೆ ಆಗಮಿಸದ ಕಾರಣ ಇಡೀ ಕರ್ನಾಟಕದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಜೂನ್ ತಿಂಗಳ ಬಹುತೇಕ ದಿನಗಳು ಮಳೆ ಇಲ್ಲದೆ ಕಳೆಯುತ್ತಿದ್ದಂತೆ ರೈತರು ಮಾತ್ರವಲ್ಲ, ಸರ್ಕಾರವು ಬರದ ಭೀತಿಯಿಂದ ಚಿಂತೆಗೆ ಒಳಗಾಗಿತ್ತು. ಬೆಳೆಗಳು ಒಣಗುವ ಆತಂಕ, ಕುಡಿಯುವ ನೀರಿನ ಕೊರತೆ ಮತ್ತು ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿದಿರುವುದು ರಾಜ್ಯದ ಜನರು ಕಳವಳಗೊಂಡಿದ್ದರು. ಆದರೆ ಜುಲೈ ಅಂತ್ಯದ ವೇಳೆಗೆ ವರುಣನ ಕೃಪೆ ಕರ್ನಾಟಕದ ಮೇಲೆ ಹರಿದು ಬಂದಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಉತ್ತಮ ಮಳೆಯಾಗಿದ್ದು ರೈತರಲ್ಲಿ ಹೊಸ ಭರವಸೆ ಮೂಡಿಸಿದೆ. ಒಣಗಿದ ಹೊಲಗಳು ಮತ್ತೆ ಹಸಿರಿನಿಂದ ಕಂಗೊಳಿಸುತ್ತಿದ್ದು ಕೃಷಿ ಚಟುವಟಿಕೆಗಳು ವೇಗ ಪಡೆದುಕೊಂಡಿವೆ. ಉತ್ತರ ಕರ್ನಾಟಕದ ಪ್ರಮುಖ ಜಲಾಶಯಗಳಲ್ಲಿ ಒಂದಾದ ನಾರಾಯಣಪುರ ಅಥವಾ ಬಸವಸಾಗರ ಅಣೆಕಟ್ಟು ಭರ್ತಿಯಾಗಿರುವುದು ಆ ಭಾಗದ ಜನರಿಗೆ ದೊಡ್ಡ ನೆಮ್ಮದಿ ತಂದಿದೆ. ವರ್ಷ ಪೂರ್ತಿ ನೀರಿನ ಲಭ್ಯತೆ ಬಗ್ಗೆ ಇದ್ದ ಆತಂಕ ಈಗ ಸಾಕಷ್ಟು ಕಡಿಮೆಯಾಗಿದೆ. ಇದರ ಜೊತೆಗೆ ತುಂಗಭದ್ರಾ ಅಣೆಕಟ್ಟು ಕೂಡ ಶೀಘ್ರದಲ್ಲೇ ಭರ್ತಿಯಾಗುವ ನಿರೀಕ್ಷೆ ಮೂಡಿದ್ದು ಆಲಮಟ್ಟಿ ಜಲಾಶಯಕ್ಕೂ ಭಾರಿ ಪ್ರಮಾಣದ ನೀರು ಹರಿದು ಬರುತ್ತಿದೆ. ಇದರಿಂದ ಕೃಷಿ ಮತ್ತು ಕುಡಿಯುವ ನೀರಿನ ಪರಿಸ್ಥಿತಿ ಮತ್ತಷ್ಟು ಸುಧಾರಿಸುವ ವಿಶ್ವಾಸವಿದೆ. ಇನ್ನೊಂದೆಡೆ ದಕ್ಷಿಣ ಕರ್ನಾಟಕದಲ್ಲಿಯೂ ಸಂತಸದ ಚಿತ್ರಣ ಕಾಣಿಸುತ್ತಿದ್ದು ಹೇಮಾವತಿ, ಹಾರಂಗಿ ಮತ್ತು ಕಬಿನಿ ಅಣೆಕಟ್ಟೆಗಳು ಬಹುತೇಕ ಭರ್ತಿಯಾಗಿದ್ದು, ಇನ್ನು ಕೃಷ್ಣರಾಜಸಾಗರ ಅಣೆಕಟ್ಟು ಸಂಪೂರ್ಣ ಭರ್ತಿಯಾಗದಿದ್ದರೂ ಸುಮಾರು 100 ಅಡಿ ನೀರಿನ ಮಟ್ಟ ತಲುಪಿರುವುದು ಮಂಡ್ಯ, ಮೈಸೂರು ಸೇರಿದಂತೆ ಕಾವೇರಿ ಕೊಳದ ಜನರಿಗೆ ದೊಡ್ಡ ನಿರಾಳತೆ ತಂದಿದೆ. ಸದ್ಯ ರಾಜ್ಯದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದರೂ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಮುಂದಿನ ದಿನಗಳಲ್ಲೂ ಉತ್ತಮ ಮಳೆಯಾದರೆ ಈ ವರ್ಷದ ಬರಭೀತಿ ಸಂಪೂರ್ಣವಾಗಿ ದೂರವಾಗುವ ಸಾಧ್ಯತೆ ಇದೆ. ಅಣೆಕಟ್ಟೆಗಳು ಇನ್ನಷ್ಟು ಭರ್ತಿಯಾಗಲಿದ್ದು ರೈತರ ಬೆಳೆಗಳಿಗೂ ಹೊಸ ಜೀವ ಸಿಗಲಿದೆ. ಒಟ್ಟಿನಲ್ಲಿ ತಡವಾಗಿ ಬಂದರೂ ಮುಂಗಾರು ಈಗ ರಾಜ್ಯಕ್ಕೆ ಹೊಸ ಆಶಾಕಿರಣವಾಗಿದೆ. ಜೂನ್ನಲ್ಲಿ ಆತಂಕ ಮೂಡಿಸಿದ್ದ ಮಳೆರಾಯ ಜುಲೈ ಅಂತ್ಯದಲ್ಲಿ ಕರುಣೆ ತೋರಿದ್ದು ರೈತರ ಮುಖದಲ್ಲಿ ನಗು ಮೂಡಿಸಿದೆ. ಮುಂದಿನ ದಿನಗಳಲ್ಲೂ ಇದೇ ರೀತಿ ಮಳೆಯಾದರೆ ಕರ್ನಾಟಕ ಈ ವರ್ಷ ಸಮೃದ್ಧ ನೀರಿನ ವರ್ಷವನ್ನು ಕಾಣುವ ನಿರೀಕ್ಷೆ ಇದೆ.